Hi, all my honorable viewers and all my dear students. I'm your English teacher again. My name is P. Raghavendra. I'm an associate professor of English in GFGC Tumkur. In today's video, I'm going to begin active and passive voice. And this is going to be part 1. Active and passive voice part 1. And this video is exclusively for the third semester BA, BSc, BCom, BBM, BCA students of my ತುಮಕೂರು ಯೂನಿವರ್ಸಿಟಿ. ಆ್ಯಂಡ್ ಇದನ್ನು ಬೇರೆಯವರು ಓದ್ಕೋಬೋದು, ಯಾಕೆಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪುನಃ ನಾನು ಅದನ್ನು ಹೇಳ್ತಾ ಇದ್ದೀನಿ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸ್ ಬಗ್ಗೆ ಕೂಡ ನಿಮಗೆ ಒಂದೆರಡು ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಎಲ್ಲರೂ ಉಪಯುಕ್ತವಾಗುತ್ತೆ ಇದು. ಪ್ರಾಯಶಃ ನಾನು ಈ ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸ್ ಟಾಪಿಕನ್ನು 3 ವಿಡಿಯೋಸ್ ಮಾಡಬೇಕಂತಿದ್ದೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ನಿಧಾನವಾಗಿ ಹೇಳ್ಕೊಡೋಣ. ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ, ಬಟ್ ನೀವು ಮತ್ತೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ, ನಮ್ಮ ಥರ್ಡ್ ಸೆಮ್ ಸ್ಟೂಡೆಂಟ್ಸ್ಗೂ ಮತ್ತು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನೀವು ಬಿ ವರ್ಬ್ಸು ಬೈ ಹಾರ್ಟ್ ಮಾಡಬೇಕು. ಆಮ್, ಈಸ್, ಆರ್, ವಾಸ್, ವರ್. ಆಮೇಲೆ ಮಾಡಲ್ ವರ್ಬ್ಸು ಶೆಲ್, ಶುಡ್, ವಿಲ್, ವುಡ್, ಕ್ಯಾನ್, ಕುಡ್, ಮೇ, ಮೈಟ್. ಮತ್ತು ಆ್ಯಕ್ಷನ್ ವರ್ಬ್ಸ್ V1, V1+S, V2, V3, V4. ಇವೆಲ್ಲನೂ ಓದಿದ್ರೇನೆ ಗ್ರಾಮರ್ ನಿಮಗೆ, ಎಸ್ಪೆಷಲಿ ಥರ್ಡ್ ಸೆಮಿಸ್ಟರ್ ಹುಡುಗರಿಗೆ ಹೇಳ್ತಾ ಇದ್ದೀನಿ, ಈ ವರ್ಬ್ಗಳೆಲ್ಲ ಓದಿದ್ರೇನೆ ಗ್ರಾಮರಲ್ಲಿ 40ಕ್ಕೆ 40 ಬರುತ್ತೆ. ಇಲ್ಲ ಅಂದ್ರೆ 40ಕ್ಕೆ 1 ಮಾರ್ಕು ಬರಲ್ಲ, ಅಥವಾ ಪ್ರಾಯಶಃ ಒಂದು 5 ಮಾರ್ಕ್ಸ್ ಬರ್ಬೋದು. ನಿಮ್ಗೆ ವರ್ಬ್ಸೇ ಗೊತ್ತಿಲ್ಲ ಅಂದರೆ ಒಂದು 2, 3, 4 ಮಾರ್ಕ್ಸ್ ಬರ್ತದೆ. ಆಮೇಲೆ ನನ್ನ ಥರ್ಡ್ ಸೆಮಿಸ್ಟರ್ ಸ್ಟೂಡೆಂಟ್ಸು ಬಹಳಷ್ಟು ಕಡಿಮೆ ವ್ಯೂಸ್ ಮಾಡ್ತಾ ಇದ್ರಿ ನೀವು. ಕಡಿಮೆ ವ್ಯೂಸ್ ಇದೆ, ನನಗೆ ಭಾಳ ಅದು ನೋವಿನ ಸಂಗತಿ. BCom ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲರೂ ನಮ್ಮ ಕಾಲೇಜಿನಲ್ಲಿ, ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜಲ್ಲಿ 1000 ವಿದ್ಯಾರ್ಥಿಗಳಿಂದ ಜಾಸ್ತಿ ಇದ್ದಾರೆ ಥರ್ಡ್ ಸೆಮ್ಮಲ್ಲಿ. ಆದರೆ ವ್ಯೂಸ್ ಮಾತ್ರ ತುಂಬ ಕಡಿಮೆ, 280, 330 ಈ ಥರ ಇವೆ. ಹಾಗಾಗಿ ಪ್ರಾಯಶಃ ನಿಮ್ಮ ಪ್ರಾಬ್ಲಮ್ಸು ಇಂಟರ್ನೆಟ್ ಇಲ್ಲದೆ ಇರ್ಬೋದು, ಕೆಲವೊಂದು ವಿದ್ಯಾರ್ಥಿನಿಯರಿಗೆ ಆಂಡ್ರಾಯ್ಡ್ ಸೆಲ್ಫೋನ್ ಇಲ್ಲದೆ ಇರ್ಬೋದು, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ. ಆದರೂ ಕೂಡ ದಯವಿಟ್ಟು ಹೆಚ್ಚಿನ ವ್ಯೂಸ್ ನೋಡಿ, ನಿಮ್ಗೆ ಅನುಕೂಲ ಆಗುತ್ತಲ್ವ, ನಾನು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಹಾಗಾಗಿ ಆಮೇಲೆ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಆಮೇಲೆ ಎಲ್ಲರೂ ಥಮ್ಸ್ ಅಪ್ ಲೈಕಿಂಗ್ ಇದೆ ನೋಡಿ, ಲೈಕಿಂಗ್ ಕೊಡಿ, ಕಾಮೆಂಟ್ ಮಾಡಿ ಕೆಳಗಡೆ. ನಾನು ಏನನ್ನ ನನ್ನ ಟೀಚಿಂಗ್ ಮೆಥಡ್ಸ್ನ ನಾನು ಇಂಪ್ರೂವ್ ಮಾಡ್ಕೋಬೇಕಂದ್ರೆ, ಸರ್ ಈ ರೀತಿ ಬೇಡ ಸರ್, ಇನ್ನೊಂದು ರೀತಿ ಹೇಳಿ ಅನ್ನಿ ನಾನು ಕೇಳ್ತೀನಿ. ನನ್ನ ಒಂದು ಮೆಥಡ್ ಆಫ್ ಟೀಚಿಂಗ್ನ ಚೇಂಜ್ ಮಾಡ್ಕೋತೀನಿ. ಓಕೆನಾ? ಈಗ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಬರೋಣ. ಒಂದು ಸೆಂಟೆನ್ಸು ಆಕ್ಟಿವ್ ವಾಯ್ಸಲ್ಲಿ ಇದೆ ಅಂದರೆ ಡೆಫಿನಿಷನ್, ನಾನು ಆ ಡೆಫಿನಿಷನ್ಸ್ ಎಲ್ಲ ನೋಟ್ಸಲ್ಲಿ ಬರೆದಿಲ್ಲ, ನಿಮ್ಗೆ ಈಗ ಹೇಳ್ತಾ ಇದ್ದೀನಿ, ಓರಲ್ಲಿ ಹೇಳ್ತಾ ಇದ್ದೀನಿ ಬಾಯಿ ಮೂಲಕ. ಆಕ್ಟಿವ್ ವಾಯ್ಸ್ ಅಂದರೆ, ಇನ್ ದಿಸ್ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ದ ಸಬ್ಜೆಕ್ಟ್ ಈಸ್ ಆಲ್ವೇಸ್ ದ ಡೂಯರ್ ಆಫ್ ದಿ ಆಕ್ಷನ್ ಅಂತಾರೆ. ಅಂದರೆ ಇಲ್ಲಿ ಕರ್ತೃಪದದಿಂದ ಒಂದು ಕ್ರಿಯೆ ನಡೆದಿದ್ರೆ ಆಗ ಆ ಸೆಂಟೆನ್ಸ್ ಆಕ್ಟಿವ್ ವಾಯ್ಸ್ ಅಲ್ಲಿ ಇದೆ ಅಂತ. ವಾಯ್ಸ್ ಅಂದ್ರೆ ವರ್ಬು ನೋಡಿ, ಎಲ್ಲಾ ವರ್ಬ್ಸ್, ಎಲ್ಲಾ ಶಿವಮಯಿ ಒಂದಂಗೆ ಗ್ರಾಮರಲ್ಲಿ ಎಲ್ಲಾ ವರ್ಬ್ಸ್ ಮಯ. ನೀವು ವರ್ಬ್ಸ್ ಓದಿಲ್ಲ ಅಂದ್ರೆ ಒಂದು ನಯ ಪೈಸಕ್ಕೂ ಕೆಲಸಕ್ಕೆ ಬರಲ್ಲ. ಹೇಳ್ತಾ ಇದ್ದೀನಿ, ನಿಮ್ಗೆ ಇಂಗ್ಲೀಷೂ ಬರಲ್ಲ. ವರ್ಬ್ಸು ಬೆನ್ನಲ್ಲಿ ಬಿದ್ದಂಗೆ ನಮ್ಮ ಇಂಗ್ಲಿಷ್ ಭಾಷೆಗೆ ಅಥವಾ ಎಲ್ಲಾ ಭಾಷೆಗಳಿಗೂ. ಸೊ ವೆನ್ ದ ಸಬ್ಜೆಕ್ಟ್ ಈಸ್ ದ ಡೂಯರ್ ಆಫ್ ದ ಆಕ್ಷನ್, the sentence is said to be in the active voice. ಅಂದರೆ ಒಂದು ಕರ್ತೃಪದದಿಂದ ಕೆಲಸ ಆಗಿದ್ರೆ, ಕೆಲಸ ಅಂದ್ರೇನು? ಆಕ್ಷನ್ ವರ್ಬ್. ಪ್ರತಿ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಅಲ್ಲಿ ಆಕ್ಷನ್ ವರ್ಬ್ ಇದ್ದೇ ಇರುತ್ತೆ. ಅದು V1 ಅಲ್ಲಿ ಇರ್ಬೋದು, V1+S ಅಲ್ಲಿ ಇರ್ಬೋದು ಒಂದ್ ಕಡೆ, V2 ಅಲ್ಲಿ ಇರ್ಬೋದು ಇನ್ನೊಂದ್ ಕಡೆ, V3 ಅಲ್ಲಿ ಇರ್ಬೋದು, V4 ಅಲ್ಲಿ ಇರ್ಬೋದು. ಒಂದು ಆಕ್ಷನ್ ವರ್ಬ್ ಇರಲೇಬೇಕು, ಇದ್ದೇ ಇರುತ್ತೆ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಅಲ್ಲಿ. ಆಮೇಲೆ ನಿಮಗೆ ಇದು ಕ್ವಶನ್ ನಂಬರ್ 8 ಪ್ರಶ್ನೆ ಪತ್ರಿಕೆಯಲ್ಲಿ ಥರ್ಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ, ರೋಮನ್ ನಂಬರ್ 8 ಅಲ್ಲಿ 6 ವಾಕ್ಯಗಳಿರುತ್ತೆ. 6 ಮಾರ್ಕ್ಸ್ ಇದೆ ಇದಕ್ಕೆ. ಆ 6 ವಾಕ್ಯಗಳು ನಿಮಗೆ 6 ಬರಬೇಕಂದ್ರೆ ವರ್ಬ್ಸ್ ಓದಲೇಬೇಕು. ಬಿ ಫಾರ್ಮ್ಸ್ ಓದಬೇಕು, ಆಮೇಲೆ ಮಾಡೆಲ್ ವರ್ಬ್ಸ್ ಓದಬೇಕು, ಆಮೇಲೆ ಆಕ್ಷನ್ ವರ್ಬ್ಸ್ ಓದಲೇಬೇಕು. ಸೊ ಮತ್ತೆ ನಾನು ಆಕ್ಟಿವ್ ವಾಯ್ಸ್ ಬರ್ತೀನಿ. ಸೊ ಒಂದು ಕೆಲಸ ಕರ್ತೃಪದದಿಂದ ಅಥವಾ ಸಬ್ಜೆಕ್ಟ್ ಇಂದ ನಡೆದಿದ್ರೆ ಅಂತ ವಾಕ್ಯವು ಆಕ್ಟಿವ್ ವಾಯ್ಸ್ ಅಲ್ಲಿ ಇದೆ ಅಂತ. ಯಾವ ವಾಕ್ಯದಲ್ಲಿ ಸಬ್ಜೆಕ್ಟ್ ಇಂದ ಕೆಲಸ ಆಗಿರಲ್ವೋ
ಅದು passive. In the passive voice sentence, the subject is passive. The subject is not the doer of the action. ಹಂಗಾದ್ರೆ ಅದು passive voice. In the active voice, the subject is the doer of the action. ಡೂಯರ್ ಅಂದ್ರೇನು, ಮಾಡುವವನು, ಕೆಲಸವನ್ನು ಮಾಡುವವನು. ಇಷ್ಟೇ ವ್ಯತ್ಯಾಸ ಆಕ್ಟಿವ್ ವಾಯ್ಸ್ಗೆ ಪ್ಯಾಸಿವ್ ವಾಯ್ಸ್ಗೆ. ಈಗ ನಾನು ನೇರವಾಗಿ ಸೆಂಟೆನ್ಸ್ಗೆ ಹೋಗ್ತೀನಿ. ಸೆಂಟೆನ್ಸಸ್ಗೆ ಹೋಗಿ V1 ಪ್ಲಸ್ ಎಸ್ ಅಲ್ಲಿ ಆಕ್ಷನ್ ವರ್ಬ್ ಇದ್ರೆ ಏನು ಮಾಡಬೇಕು? ಒಂದೊಂದು ಫಾರ್ಮುಲಾ ಇದೆ. V1 ಪ್ಲಸ್ ಎಸ್ ಅಲ್ಲಿ ಆಕ್ಷನ್ ವರ್ಬ್ ಇದ್ರೆ ಒಂದು ಫಾರ್ಮುಲಾ ಇದೆ ಪ್ಯಾಸಿವ್ ವಾಯ್ಸ್ ಮಾಡಲಿಕ್ಕೆ. V2 ಅಲ್ಲಿ ಆಕ್ಷನ್ ವರ್ಬ್ ಇದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ ಪ್ಯಾಸಿವ್ ಮಾಡಲಿಕ್ಕೆ. V3 ಅಲ್ಲಿ ಆಕ್ಷನ್ ವರ್ಬ್ ಇದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ ಪ್ಯಾಸಿವ್ ವಾಯ್ಸ್ಗೆ. V4 ಅಲ್ಲಿ ಆಕ್ಷನ್ ವರ್ಬ್ ಇದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ ಆಕ್ಷನ್ ವರ್ಬ್. ಆ ಫಾರ್ಮುಲಾಗಳೆಲ್ಲ ಮಾಡಬೇಕು. ಅದಕ್ಕೆ ನಾನು 3 ಪಾರ್ಟ್ಸ್ ಮಾಡಬೇಕಂತಿದ್ದೀನಿ, ನಿಧಾನವಾಗಿ ಹೇಳೋಣ. ಸೊ ಇದು ಪಾರ್ಟ್ 1 ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಅಲ್ಲಿ. ನಂತರ ಪಾರ್ಟ್ 2 ಮಾಡ್ತೀನಿ, ನಂತರ ಪಾರ್ಟ್ 3 ಮಾಡ್ತೀನಿ. ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡ್ತೀನಿ. ಓಕೆನಾ? ಸೊ ಲೆಟ್ಸ್ ಗೋ ಡೈರೆಕ್ಟ್ಲಿ ಟು ಕ್ವಶನ್ ನಂಬರ್ ರೋಮನ್ ನಂಬರ್ 8 ಇನ್ ದ ಕ್ವಶನ್ ಪೇಪರ್ ಫಾರ್ 3rd semester students. ಓಕೆ, ಥ್ಯಾಂಕ್ ಯು. ಇಲ್ಲಿ ನೋಡಿ ವಿದ್ಯಾರ್ಥಿನಿಯರೇ, ರೋಮನ್ ನಂಬರ್ 8 ಅಲ್ವಾ? ರೋಮನ್ ನಂಬರ್ 7 ಮುಗಿಸಿದೆ ನಾನು. ಯಾವುದು ನೋಡಿ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಎಲ್ಲ ಮುಗಿಸಿದ್ದೀನಿ. ರೋಮನ್ ನಂಬರ್ 7. ರೋಮನ್ ನಂಬರ್ 6 ಇಲ್ಲಿಲ್ಲ, ಜೆರಾಕ್ಸಲ್ಲಿ ಹೋಗಿದೆ. ರೋಮನ್ ನಂಬರ್ 6 ಗ್ರಾಮರ್ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಇದು ಮುಗಿಸಿದ್ದೀನಿ 10 ಮಾರ್ಕ್ಸ್ಗೆ. ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ 3 ಪಾರ್ಟ್ಸ್ ಮಾಡಿದ್ದೀನಿ. ನೀವು ಯಾರು ಅಷ್ಟು ಗಮನ ಕೊಟ್ಟು ನೋಡ್ತಾ ಇಲ್ಲ ಇವು. ಓಕೆ, ನೋಡಿ ನಿಧಾನವಾಗಿ. ರೋಮನ್ ನಂಬರ್ 7 ಮುಗಿಸಿದ್ದೀನಿ. ಯಾವುದಿದು? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಬ್ಜೆಕ್ಟಿವ್ಸ್ ಮುಗಿಸಿದ್ದೀನಿ. ಈಗ ಐ ಆಮ್ ಕಮಿಂಗ್ ಡೌನ್ ಟು ರೋಮನ್ ನಂಬರ್ 8. ನೋಡಿ ಇಲ್ಲಿ ಇನ್ಸ್ಟ್ರಕ್ಷನ್ ಏನಿದೆ? ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇಂಟು ಪ್ಯಾಸಿವ್ ವಾಯ್ಸ್. 6 into 1 6 ಮಾರ್ಕ್ಸ್. ನೋಡಿ 6 ಸ್ವತಂತ್ರವಾದ ವಾಕ್ಯಗಳು ಕೊಟ್ಟಿದ್ದಾನೆ. ಇಂಡಿಪೆಂಡೆಂಟ್ ಸೆಂಟೆನ್ಸಸ್ ಇರುತ್ತೆ, ಒಂದೊಂದು ಮಾರ್ಕ್ ಇರುತ್ತೆ. ಇಲ್ಲೇ ಪ್ರತಿ ವಾಕ್ಯದಲ್ಲೂ ಆ್ಯಕ್ಷನ್ ವರ್ಬ್ ಇದ್ದೇ ಇರುತ್ತೆ ಸ್ನೇಹಿತರೆ. ನೋಡಿ ಈಗ ತೋರಿಸ್ಬಿಡ್ತೀನಿ ನಿಮಗೆ. ಕ್ವಶನ್ ನಂಬರ್ 1ನಲ್ಲಿ ಸ್ಪೀಕ್ಸ್ ಆ್ಯಕ್ಷನ್ ವರ್ಬ ಎಸ್ ಫಾರ್ಮಲ್ಲಿದೆ. V1 ಪ್ಲಸ್ ಎಸ್. ಸ್ಪೀಕ್ V1, ಸ್ಪೀಕ್ಸ್ V1 ಪ್ಲಸ್ ಎಸ್. ಇದಕ್ಕೆ ಒಂದು ಫಾರ್ಮುಲಾ ಇದೆ, ಇದನ್ನು ಪ್ಯಾಸಿವ್ ವಾಯ್ಸ್ ಮಾಡಬೇಕಂದ್ರೆ. ಇಲ್ಲಿ ನೋಡಿ ಕ್ವಶನ್ ನಂಬರ್ 2ನಲ್ಲಿ ವರ್ಬು ಸಬ್ಜೆಕ್ಟ್ ಪಕ್ಕ ಇಲ್ಲಿ ಆ್ಯಕ್ಷನ್ ವರ್ಬ್ ಇಲ್ಲಿದೆ. ING ಫಾರ್ಮ್ ಇದ್ದರೆ V4 ಅಲ್ವಾ? ಸೊ V4 ಅಲ್ಲಿದ್ದರೆ ಒಂದು ಆ್ಯಕ್ಷನ್ ವರ್ಬು ರೈಟಿಂಗ್ ING. ರೈಟ್ಸ್, ರೋಟ್, ರಿಟನ್, ರೈಟಿಂಗ್ V4 ಅಲ್ಲಿದ್ದರೆ ಇದಕ್ಕೊಂದು ಫಾರ್ಮುಲಾ ಇದೆ. ಇದನ್ನು ಪ್ಯಾಸಿವ್ ವಾಯ್ಸ್ ಮಾಡಬೇಕಂದ್ರೆ ನೋಡಿ 3ನೇ ಸೆಂಟೆನ್ಸ್. ಈಟನ್ ಇಲ್ಲಿದೆ ಆ್ಯಕ್ಷನ್ ವರ್ಬ್. V3 ಅಲ್ಲಿದೆ ನೋಡಿ ಅಲ್ವಾ? ಇದು V1 ಪ್ಲಸ್ ಎಸ್, ಇದಕ್ಕೆ ಒಂದು ಫಾರ್ಮುಲಾ. V4 ಇದಕ್ಕೆ ಒಂದು ಫಾರ್ಮುಲಾ ಇದೆ ಪ್ಯಾಸಿವ್ ಮಾಡಬೇಕಂದ್ರೆ. E10 V3 ಇದಕ್ಕೆ ಒಂದು ಫಾರ್ಮುಲಾ ಇದೆ ಪ್ಯಾಸಿವ್ ಮಾಡಬೇಕಂದ್ರೆ. ಆಮೇಲೆ 4ನೇ ಸೆಂಟೆನ್ಸು ಇಲ್ಲಿದೆ ವರ್ಬ್ ಸೆಲೆಕ್ಟೆಡ್. ED ಫಾರ್ಮ್ ಇದ್ದರೆ V2 ಪಾಸ್ಟ್ ಟೆನ್ಸ್ ಅಲ್ವಾ? ಸೊ V2 ಇದಕ್ಕೆ ಒಂದು ಫಾರ್ಮುಲಾ ಇದೆ ಚೇಂಜ್ ಮಾಡಲಿಕ್ಕೆ. ಆಮೇಲೆ 5ನೇದು ಡ್ರೈವಿಂಗ್ ING ಫಾರ್ಮ್ ಇದೆ, ಮತ್ತು V4 ಇದೆ. ಇಲ್ಲೂ V4 ಇದೆ, ಇಲ್ಲೂ V4 ಇದೆ. ಸೊ ಇವೆರಡಕ್ಕೂ ಫಾರ್ಮುಲಾ ಒಂದೇ ಆಗುತ್ತೆ, ನೋಡ್ಕೊಳ್ಳಿ. ಆಮೇಲೆ 6ನೇದು ಪುನಃ ನೋಡಿ ಗಿವೆನ್ V3 ಇದೆ. ಸೊ V3 E10 V3 ಗಿವೆನ್ V3 ಈ ಎರಡಕ್ಕೂ ಒಂದೇ ಫಾರ್ಮುಲಾ ಇದೆ. ಹಾಗಾಗಿ ನೋಡ್ಕೊಳ್ಳಿ, ಆ್ಯಕ್ಷನ್ ವರ್ಬ್ಸು ಸರಿಯಾಗಿ ನೀವು ಐಡೆಂಟಿಫೈ ಮಾಡದೇ ಇದ್ದರೆ, ಗುರ್ತಿಸದೇ ಇದ್ದರೆ, ಅದು V1 ಪ್ಲಸ್ ಎಸ್, V2 V3 V4 ನಿಮಗೆ ಅದಕ್ಕೆ ತಕ್ಕ ಫಾರ್ಮುಲಾ ಜ್ಞಾಪಕ ಬರೋಲ್ಲ, ಫೇಲ್ ಆಗಿಬಿಡ್ತೀರಿ, ಎಲ್ಲ 0 ಬಂದುಬಿಡುತ್ತೆ. ದಯವಿಟ್ಟು ಆ್ಯಕ್ಷನ್ ವರ್ಬ್ಸು ಓದ್ಕೊಳ್ಳಿ, ಆಯಿತಾ? ಈಗ ನಾನು ಐ ವಿಲ್ ಟೇಕ್ ಯು ಡೈರೆಕ್ಟ್ಲಿ ಟು ದ ಮೇನ್ ಕ್ವಶನ್. ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ವಾಯ್ಸ್ ಅಂದರೆ ಏನು? ಆ್ಯಕ್ಷನ್ ವರ್ಬ್. ಮನಸ್ಸಲ್ಲಿ ಇಟ್ಕೊಳ್ಳಿ, ವಾಯ್ಸ್ ಅಂದರೆ ಧ್ವನಿ ಅಲ್ಲ, ಕಂಠಧ್ವನಿ ಅಲ್ಲ, ಆ್ಯಕ್ಷನ್ ವರ್ಬ್. ಅದಕ್ಕೇ ಹೇಳೋದು ನಾನು ಆ್ಯಕ್ಷನ್ ವರ್ಬ್ಸ್ ಹುಡುಕಬೇಕು ಅಂತ. ಇಲ್ಲಿ ಮಾಮೂಲಾಗಿ ಚೇಂಜ್ ನೋಡಿ, ಇದು ಇನ್ಸ್ಟ್ರಕ್ಷನ್ಸ್ನ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ರೋಮನ್ ನಂಬರ್ 8 ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇಂಟು ಪ್ಯಾಸಿವ್ ವಾಯ್ಸ್. ಆ್ಯಕ್ಚುಲಿ ಹಿಂಗೆ ಕೊಡಬಾರ್ದು, ಮಾಮೂಲಿ ಹೆಂಗೆ ಕೊಡಬೇಕಂದ್ರೆ ಚೇಂಜ್ ದ ವಾಯ್ಸ್ ಆಫ್ ದ ವರ್ಬ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಅಂತ ಇರಬೇಕು. ನಿಮಗೆ ಸಿಂಪಲ್ ಆಗಿರಲಿ ಅಂತೇಳಿ ಈ ರೀತಿ ಹೈಸ್ಕೂಲ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ, ನಾವು ಕೂಡ ಕೊಟ್ಟಿದ್ದೀವಿ. ಸೊ ಇಲ್ಲಿ ಚೇಂಜ್ ದಿ ವಾಯ್ಸ್ ಆಫ್ ದ ವರ್ಬ್ ಅಂತೀವಿ. ಅಂದ್ರೇನು?
ಈ ವಾಯ್ಸ್ ಅನ್ನೋದು ಆ್ಯಕ್ಷನ್ ವರ್ಬೇ. ಇದನ್ನು ಹುಡುಕಬೇಕು. ಇದು V1ನಲ್ಲಿದೆಯಾ, V1+S ಇದೆಯಾ ಒಂದು ಕಡೆ, V2 ಇದೆಯಾ ಇನ್ನೊಂದು ಕಡೆ, V3 ಇದೆಯಾ ಮತ್ತೊಂದು ಕಡೆ, V4 ಇದೆಯಾ ನೋಡಿಕೊಂಡು ಅದಕ್ಕೆ ತಕ್ಕ ಫಾರ್ಮುಲಾನ ಜ್ಞಾಪಿಸ್ಕೊಂಡು ಕೊಟ್ಟ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನ ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಈಗ ನೋಡಿ ಅಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿ ಬಹಳ ಮುಖ್ಯವಾಗಿ ಜ್ಞಾಪಿಸ್ಕೋಬೇಕಾಗಿದೆ ಏನಪ್ಪ ಅಂದರೆ, ಬಿಫೋರ್ ಚೇಂಜಿಂಗ್ an active voice sentence into the passive voice, ಆಕ್ಟಿವ್ ವಾಯ್ಸ್ ವಾಕ್ಯವನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡುವ ಮುಂಚಿತವಾಗಿ ನಾವು ಏನು ಗುರುತಿಸಬೇಕು ಅಂದರೆ, ನೋಡಿ, ಬಿಫೋರ್ ಚೇಂಜಿಂಗ್ ಆನ್ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಇನ್ ಟು ದ ಪ್ಯಾಸಿವ್ ವಾಯ್ಸ್ ವಿ ಶುಡ್ ಫಸ್ಟ್, ನಾವು ಮೊದಲಿಗೆ ಮಾಡೋ ಕೆಲಸ ಏನಪ್ಪ ಅಂದರೆ ಐಡೆಂಟಿಫೈ ಮಾಡಬೇಕು, ಗುರುತಿಸಬೇಕು. ಏನ ಕೊಟ್ಟ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟನ್ನು ಗುರುತಿಸಬೇಕು, ಆ್ಯಕ್ಷನ್ ವರ್ಬನ್ನು ಗುರುತಿಸಬೇಕು. ಆ್ಯಕ್ಷನ್ ವರ್ಬ್ ಗುರುತಿಸಬೇಕು ಅಂದರೆ ಏನು, ಆ್ಯಕ್ಷನ್ ವರ್ಬು ಯಾವ ಫಾರ್ಮಲ್ಲಿದೆ ಗುರುತಿಸಬೇಕು, ಮತ್ತು ಆಬ್ಜೆಕ್ಟ್ ಗುರುತಿಸಬೇಕು. ಕರ್ಮಪದ, ಸಬ್ಜೆಕ್ಟ್ ಕರ್ತೃಪದ, ಆ್ಯಕ್ಷನ್ ವರ್ಬ್ ಕ್ರಿಯಾಪದ, ಆಬ್ಜೆಕ್ಟ್ ಕರ್ಮಪದ. ಈ ಮೂರನ್ನು ಗುರುತಿಸಲೇಬೇಕು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸಲ್ಲಿ. ಅದನ್ನು ಗುರುತಿಸ್ತೇನೆ, ಸಬ್ಜೆಕ್ಟು, ಆ್ಯಕ್ಷನ್ ವರ್ಬು ಮತ್ತು ಆಬ್ಜೆಕ್ಟನ್ನು ಗುರುತಿಸ್ತೇನೆ. ವಿದೌಟ್ ಐಡೆಂಟಿಫೈಯಿಂಗ್ ದೀಸ್ ತ್ರೀ ನೀವು ನೇರವಾಗಿ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನ ಪ್ಯಾಸಿವ್ ವಾಯ್ಸ್ ಮಾಡೋಕ್ಕೆ ಹೋದರೆ 0 ಬರುತ್ತೆ. ಇದನ್ನು ನಾನು ಬಾಕ್ಸಲ್ಲಿ ಹಾಕಿದ್ದೀನಿ ನೋಡಿ. ಸಬ್ಜೆಕ್ಟ್ ಎಸ್ ಅಂದರೆ ಸಬ್ಜೆಕ್ಟು, ಆ್ಯಕ್ಷನ್ ವರ್ಬನ್ನು ಗುರುತಿಸಬೇಕು, ಆಬ್ಜೆಕ್ಟ್ನ. ಇನ್ನು ಆಬ್ಜೆಕ್ಟ್ ಬಿಟ್ಟು ಬೇರೆ ಏನನ್ನ ಪದಗಳಿದ್ರೆ ಅವೆಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇಲ್ಲಿ ಗೋಡೆ ಹಾಕ್ಬಿಟ್ಟು ಈ ಮೂರನ್ನು ನೋಡಿಕೊಂಡು ಪ್ಯಾಸಿವ್ ಮಾಡಿ ಆನ್ಸರ್ಗೆ ಉಳಿದ ಪದಗಳನ್ನು ಜೋಡಿಸ್ಬೋದು. ಆಯಿತಾ? ನೋಡಿ ಹೇಳಿದ್ದೀನಿ, ವಾಯ್ಸ್ ಅಂದರೆ ಅರ್ಥ, ಮೀನ್ಸ್ ಅಂದ್ರೇನು, ಅರ್ಥವೇನೆಂದರೆ, ವಾಯ್ಸ್ ಅಂದರೆ ಅರ್ಥವೇನೆಂದರೆ ಆ್ಯಕ್ಷನ್ ವರ್ಬ್. ಸೊ ವಿ ಶುಡ್ ಆಲ್ವೇಸ್ ಫೈಂಡ್ ಔಟ್, ನಾವು ಯಾವಾಗಲೂ ಕಂಡುಹಿಡಿಬೇಕು ಏನ, ಇಫ್ ಒಂದು ವೇಳೆ, ಇಫ್ ಅಂದ್ರೇನು ಒಂದು ವೇಳೆ, ಗಿವೆನ್ ಕೊಟ್ಟ ಕೆಲಸದ ಅರ್ಥ ಕೊಡುವ ವರ್ಬು, ಆ್ಯಕ್ಷನ್ ವರ್ಬ್ ಅಂದ್ರೇನು, ಕೆಲಸದ ಒಂದು ಅರ್ಥವನ್ನು ಕೊಡುವ ವರ್ಬು, ಕೊಟ್ಟ ವರ್ಬ್ ಅಂದ್ರೇನು, ಆ್ಯಕ್ಟಿವ್ ವಾಯ್ಸಲ್ಲಿರುವ ವರ್ಬು. ಎಕ್ಸಾಮಲ್ಲಿ 6 ವಾಕ್ಯಗಳಿರುತ್ತಲ್ಲ, ಒಂದೊಂದು ವಾಕ್ಯದಲ್ಲಿ ಯಾವ ಆ್ಯಕ್ಷನ್ ವರ್ಬ್ ಕೊಟ್ಟಿರ್ತಾನೋ ಒಂದು ವೇಳೆ ಅದು V1 ಅಥವಾ V1+S ಅಲ್ಲಿ ಇದೆಯಾ, ಇದು ಒಂದು ಗುಂಪು, ಅಥವಾ V2 ಅಲ್ಲಿ ಇದೆಯಾ. V1+S ಅಲ್ಲಿದ್ದರೆ ಒಂದೇ ಫಾರ್ಮುಲಾ ಇರುತ್ತೆ ಎರಡಕ್ಕೂ, ಯಾಕಂದರೆ ಎರಡು ಪ್ರೆಸೆಂಟ್ ಟೆನ್ಸೇ. ಈಗ ನಾನು ಟೆನ್ಸ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. V1 ಅಥವಾ V1+S ಅಲ್ಲಿದ್ದರೆ, ಎಸ್ ಅಲ್ಲಿದ್ದರೆ ಒಂದೇ ಫಾರ್ಮುಲಾ ಬರುತ್ತೆ. ಅಥವಾ V2 ಅಲ್ಲಿ ಇದೆಯಾ ನೋಡಿ, ಇದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ. ಅಥವಾ V3 ಅಲ್ಲಿ ಇದೆಯಾ, ಈಗ ನಾನು ಕ್ವಶನ್ ಪೇಪರ್ಲ್ಲಿ ತೋರಿಸಿಲ್ವಾ, V3 ಅಲ್ಲಿ ಇದೆಯಾ, ಅದಕ್ಕೆ ಇವೆಲ್ಲ ಓದ್ಕೋಬೇಕು ನೀವು ಪ್ರತಿ ಆ್ಯಕ್ಷನ್ ವರ್ಬನ್ನು. ಅಥವಾ V4 ಅಲ್ಲಿ ಇದೆಯಾ ನೋಡಿಕೊಂಡು ಅದಕ್ಕೆ ತಕ್ಕ ಫಾರ್ಮುಲಾಗಳನ್ನು ಬಳಸಬೇಕು. ಇನ್ನು ಇಂಗ್ಲೀಷಲ್ಲಿ ಹೇಳ್ಬಿಡ್ತೀನಿ ನೋಡಿ, ವಾಯ್ಸ್ ಮೀನ್ಸ್ ಆ್ಯಕ್ಷನ್ ವರ್ಬ್. ಸೊ ವಿ ಶುಡ್ ಆಲ್ವೇಸ್ ಫೈಂಡ್ ಔಟ್ ಇಫ್ ದ ಗಿವನ್ ಆ್ಯಕ್ಷನ್ ವರ್ಬ್ ಇನ್ ದ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಅಂತ ಈಸ್ V1 ಆರ್ V1+S ಆರ್ V2 ಆರ್ V3 ಆರ್ V4. ವಿ ಶುಡ್ ಫೈಂಡ್ ಔಟ್. ಇದೊಂದು ಆಯಿತಾ. ಆಮೇಲೆ ಇದು ಮುಖ್ಯ, ನಿಮಗೆ ಕೊಟ್ಟ ಪ್ರತಿ ವಾಕ್ಯದಲ್ಲೂ ಸಬ್ಜೆಕ್ಟು, ಆ್ಯಕ್ಷನ್ ವರ್ಬ್ ಎಲ್ಲಿದೆ, ಆಬ್ಜೆಕ್ಟ್ ಎಲ್ಲಿದೆ, 3 ಹುಡುಕನೇ ನೀವು ಇಲ್ಲಿಗೆ ಬರಬೇಕು. 2ನೇ ಪೇಜಿಗೆ ಹೋದರೆ ನೋಡಿ, ನಾನು ಎಷ್ಟು ಕಷ್ಟಪಟ್ಟು ಈ ಒಂದು ಡ್ರಾಯಿಂಗ್ ಶೀಟ್ಸ್ A4 ಶೀಟ್ಸ್ ತಂದು, ಒಂದೊಂದು ಶೀಟ್ ₹2 ಕಂಡ್ರಪ್ಪ. ಅದು ಎಷ್ಟು ಶೀಟ್ಸ್ ಬಳಸಿದ್ದೀನೋ ನಿಮಗಾಗಿ. ನೀವು ದಯವಿಟ್ಟು ಹೆಚ್ಚು ವ್ಯೂಸ್ ನೋಡಬೇಕಲ್ವಾ, ನಿಮಗೆ ಅನುಕೂಲ ಆಗಲಿ ಅಂತ ನಾನು ಮಾಡ್ತಿರೋದು. ನಾನು ಹೇಳ್ತಿರೋದು 3rd ಸೆಮ್ ವಿದ್ಯಾರ್ಥಿನಿಯರಿಗೆ. ನಮ್ಮ ಇಡೀ ತುಮಕೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ನೋಡಬೇಕು ನನಗೆ, ಬರೀ ನಮ್ಮ GFGC ಹುಡುಗರು ಮಾತ್ರ ಅಲ್ಲ. ನನ್ನ ವಿದ್ಯಾರ್ಥಿಗಳು, ಇಡೀ ತುಮಕೂರು ಯೂನಿವರ್ಸಿಟಿ ವಿದ್ಯಾರ್ಥಿಗಳ ಬಗ್ಗೆ ನನಗೆ ಕಾಳಜಿ ಇದೆ. ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಬೇರೆ ಕಾಲೇಜ್ ಹುಡುಗರಿಗೆ ಶೇರ್ ಮಾಡಿದ್ದನ್ನು ನೋಡಲಿ, ನನಗೇನು ದುಡ್ಡು ಬರಲ್ಲ, ನಿಮಗೆ ಅನುಕೂಲ ಆಗುತ್ತೆ. ನೋಡಿ, ಫಾರ್ಮುಲಾ 1 ಫಸ್ಟ್ ಫಾರ್ಮುಲಾ ಅಂದರೆ ಆ್ಯಕ್ಷನ್ ವರ್ಬು V1 V1+S ಅಲ್ಲಿದ್ದರೆ, ಇಲ್ಲಿದೆ ನೋಡಿ, ಫಸ್ಟ್ ಅದೇ ತಾನೇ. V1 V1+ ಅಲ್ಲಿ S ಅಲ್ಲಿ ಆ್ಯಕ್ಷನ್ ವರ್ಬ್ ಇದ್ದರೆ ಏನಪ್ಪ, ಅದಕ್ಕೊಂದು ಫಾರ್ಮುಲಾ ಇದೆ, ಕೊಡ್ತಾ ಇದ್ದೀನಿ ನೋಡಿ. ಪ್ಯಾಸಿವ್ ವಾಯ್ಸ್ಗೆ ಫಾರ್ಮುಲಾ ಏನು, V1 V1+S ಅಲ್ಲಿದ್ದರೆ ಫಾರ್ಮುಲಾ 1. ಇಫ್ ದ ಗಿವನ್ ಆ್ಯಕ್ಷನ್ ವರ್ಬ್, ಒಂದು ವೇಳೆ ಕೊಟ್ಟ ಆ್ಯಕ್ಷನ್ ವರ್ಬು ಎಲ್ಲಿ
ಇನ್ ದ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸಲ್ಲಿ ಅದು V1 ಅಥವಾ V1 ಪ್ಲಸ್ ಎಸ್ ಅಲ್ಲಿದ್ದರೆ ದೆನ್ ಆಗ ವಿ ಶುಡ್ ಆಲ್ವೇಸ್ ರಿಮೆಂಬರ್ ಇದು ಚೇಂಜ್ ಮಾಡ್ತೀನಿ ತಾಳಿ, ಸ್ಪೆಲ್ಲಿಂಗ್ ತಪ್ಪು ಬರೆದ್ಬಿಟ್ಟೆ ನೋಡಿ, ನನ್ನಿಂದಲೂ ಟೀಚರ್ಸಿಂದಲೂ ತಪ್ಪಾಗುತ್ತೆ. ಒಂದು ವೇಳೆ ಇದು ನಾನು ಇದು ಮಾಡಿಬಿಟ್ಟಿದ್ರೆ ಏನಂತಾರೆ PPT ಮಾಡಿಬಿಟ್ಟಿದ್ರೆ ನಾನು ಅದನ್ನೆಲ್ಲ ಅಳಿಸ್ಬೋದಾಗಿತ್ತು. ನಿಮ್ಗೆ ಗೊತ್ತಾಗ್ತಿರಿ, ಈಗ ನಿಮ್ಗೆ ಗೊತ್ತಾಗಿದೆಯಲ್ವಾ? ಗೊತ್ತಾಗಲಿ ಬಿಡಿ, ಒಂದು ನಿಮಿಷ ಬರೀತೀನಿ. ನೋಡಿ ಬರೆದಿದ್ದೀನಿ ಸ್ಟೂಡೆಂಟ್ಸ್. ಇಫ್ ದ ಗಿವನ್ ಆ್ಯಕ್ಷನ್ ವರ್ಬ್ ಇನ್ ದ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸಸ್ V1 ಪ್ಲಸ್ ಎಸ್ ಇದ್ದರೆ ದೆನ್ ಆಗ ವಿ ಶುಡ್ ಆಲ್ವೇಸ್, ನೋಡಿ ಕರೆಕ್ಟಾಗಿ ಬರೆದಿದ್ದೀನಿ, ರಿಮೆಂಬರ್ ದ ಬಿಲೋ ಫಾರ್ಮುಲಾ, ಕೆಳಗೆ ಕೊಟ್ಟ ಫಾರ್ಮುಲಾ ಯೂಸ್ ಮಾಡಬೇಕು. ಏನು ಮಾಡಲಿಕ್ಕೆ? ಚೇಂಜ್ ಮಾಡಲಿಕ್ಕೆ. ಯಾವುದಕ್ಕೆ? ಪ್ಯಾಸಿವ್ ವಾಯ್ಸ್. ಏನಪ್ಪ ಫಾರ್ಮುಲಾ? ನೋಡಿದ್ದು ಭಾಳ ಮುಖ್ಯವಾದ ಫಾರ್ಮುಲಾ, ನೋಡ್ಕೊಂಬಿಡಿ ಒಂದು ಸಾರಿ. ಹಿಂಗೆ ಇಟ್ಟಿದ್ದೀನಿ, ನೀವು ಇದನ್ನು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೋಡಿ, ಫಸ್ಟ್ ಏನು ಬರಬೇಕು? ಆಬ್ಜೆಕ್ಟ್ ಬರಬೇಕು. ಹೇಳ್ತೀನಿ ಆಮೇಲೆ ಇದು ಹೆಂಗೆ ಅಂತೇಳಿ. ಸೆಂಟೆನ್ಸ್ ತೊಗೊಂಡಾಗ ಅರ್ಥ ಆಗುತ್ತೆ. ಫಸ್ಟ್ ಆಬ್ಜೆಕ್ಟ್ ಇರಬೇಕು, ಅದರ ಪಕ್ಕದಲ್ಲಿ ಬಿ ವರ್ಬ್. ನೋಡಿ, ಬಿ ವರ್ಬ್ ಓದಬೇಕು, ಎಲ್ಲ ಓದಬೇಕು ಹೇಳಿದ್ದೀನಿ ನಾನು ನಿಮ್ಗೆ ಆವಾಗಲೇ. ಸೊ ಬಿ ವರ್ಬ್ ಏನು ಬರಬೇಕು ಇಲ್ಲಿ ಅಂದರೆ ಆ್ಯಮ್, ಈಸ್, ಆರ್. ಒಂದು ಮನೆಗೆ ಹಾಕ್ಬಿಡಿ. ಇವು ಪ್ರೆಸೆಂಟ್ ಟೆನ್ಸ್. ಯಾಕೆ? V1 ಪ್ಲಸ್ ಎಸ್ ಇದ್ದರೆ ಪ್ರೆಸೆಂಟು, ಇದಕ್ಕೆ ಇದನ್ನೇ ಬಳಸಬೇಕು. ಕೊಟ್ಟ ಆ್ಯಕ್ಷನ್ ವರ್ಬು V1 ಪ್ಲಸ್ ಎಸ್ ಅಲ್ಲಿದ್ದರೆ ಫಾರ್ಮುಲಾ ಏನಪ್ಪ ಅಂದರೆ ಆಬ್ಜೆಕ್ಟು, ಬಿ ವರ್ಬ್ ಏನು? ಆ್ಯಮ್, ಈಸ್, ಆರಲ್ಲಿ ಒಂದು ಬಳಸಿ. ಆಮೇಲೆ ಆ್ಯಕ್ಷನ್ ವರ್ಬು ಯಾವಾಗಲೂ V3ಯಲ್ಲಿ ಇರಬೇಕು. ಪ್ಯಾಸಿವಲ್ಲಿ ಯಾವಾಗಲೂ V3ಯಲ್ಲೇ ಬರುತ್ತೆ ಆ್ಯಕ್ಷನ್ ವರ್ಬ್. ಇದು ಕಟ್ಟಿಟ್ಟ ಬುತ್ತಿ. ಬೈ ಇರುತ್ತೆ, ಬೈ ಅನ್ನೋ ಪದ ಬಳಸಲೇಬೇಕಿಲ್ಲ ಅಂದರೆ 0. ಇಲ್ಲಿ ತನಕ ಬರೆದು ಬೈ ಬರದೇ ಇದ್ದರೂ 0. ಆಮೇಲೆ ಸಬ್ಜೆಕ್ಟ್, ಆಮೇಲೆ ಉಳಿಕೆ ಪದಗಳು, ಫುಲ್ ಸ್ಟಾಪ್. ಇದೆಲ್ಲ ಕಾಮನ್ ಇರುತ್ತೆ ಪ್ರತಿ ಒಂದು ಫಾರ್ಮುಲಾದಲ್ಲೂ. ಇದು ಕಾಮನ್. ಈ 3 V3 ಬೈ ಸಬ್ಜೆಕ್ಟ್ ಕಾಮನ್ ಇರುತ್ತೆ. ಬದಲಾವಣೆ ಆಗೋದು ಬಿ ವರ್ಬಲ್ಲಿ, ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಸೊ ಈ ಫಾರ್ಮುಲಾ ಯಾವಾಗ ಜ್ಞಾಪಿಸ್ಕೋಬೇಕು? ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸಲ್ಲಿ ಕೊಟ್ಟ ಆ್ಯಕ್ಷನ್ ವರ್ಬು V1 ಪ್ಲಸ್ ಎಸ್ ಇದ್ದರೆ. ಹೆಂಗಪ್ಪ ಅಂದರೆ ಎಕ್ಸಾಂಪಲ್ಸ್ ತೊಗೊಳ್ಳೋಣ. ಪುನಃ ಇಟ್ಬಿಡ್ತೀನಿ, ನೋಡ್ಕೊಳ್ಳಿ ಫಾರ್ಮುಲಾ ಇದು. ಓಕೆ, ಎಕ್ಸಾಂಪಲ್. ಮೊದಲನೇದು ರವಿ ಹೆಲ್ಪ್ಸ್ ಮೀ ಎ ಲಾಟ್. ಇದಕ್ಕೆ ಮುಂಚೆ ನಾನು ಇಲ್ಲಿ ಮರ್ತುಬಿಟ್ಟು ಇಲ್ಲಿ ಬರೆದುಬಿಟ್ಟಿದ್ದೀನಿ. ನೋಡಿ, ಇಲ್ಲಿ ಬರೆದಿದ್ದೀನಿ, ಇದೊಂದು ಚೂರು ತೋರಿಸ್ಬಿಡ್ತೀನಿ. ಟಿಪ್ಸ್ ಟು ರಿಮೆಂಬರ್. ಟಿಪ್ಸ್ ಅಂದ್ರೇನು? ಸುಳಿವುಗಳು. ಹೆಲ್ಪ್ ಟು ರಿಮೆಂಬರ್ ಏನಪ್ಪ ಅಂದರೆ ಆ್ಯಕ್ಟಿವ್ ವಾಯ್ಸಲ್ಲಿ ಸಬ್ಜೆಕ್ಟಲ್ಲಿ ಐ ಇದ್ದರೆ ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಮೀ ಆಗುತ್ತೆ. ಮೀ ಇದ್ದರೆ ಐ ಆಗುತ್ತೆ. ವಿ ಇದ್ದರೆ ಅಜ್ ಆಗುತ್ತೆ, ಅಜ್ ಇದ್ದರೆ ವಿ ಮಾಡಬೇಕು. ಇದು ಬಯಾಟ್ ಮಾಡಿಬಿಡಿ. ಯು ಇದ್ದರೆ ಯುವೇ ಆಗುತ್ತೆ, ಯು ಇದ್ದರೂ ಯುವೇ ಆಗುತ್ತೆ. ಈ ಚೇಂಜ್ ಇಲ್ಲ. ಹಿ ಇದ್ದರೆ ಹಿಮ್ ಮಾಡಬೇಕು, ಹಿಮ್ ಇದ್ದರೆ ಹಿ ಮಾಡಬೇಕು. ಸಬ್ಜೆಕ್ಟ್ ಈ, ಆಬ್ಜೆಕ್ಟ್ ಹಿಮ್ ಆಗುತ್ತೆ, ಆಬ್ಜೆಕ್ಟ್ ಹಿಮ್, ಸಬ್ಜೆಕ್ಟ್ ಹಿ ಆಗುತ್ತೆ. ಶಿ ಇದ್ದರೆ ಹರ್ ಆಗುತ್ತೆ, ಹರ್ ಇದ್ದರೆ ಶಿ ಆಗುತ್ತೆ. ದೇ ಇದ್ದರೆ ದೆಮ್ ಆಗುತ್ತೆ, ದೆನ್ ಅಲ್ಲ, ದೆಮ್ ಆಗುತ್ತೆ, ದೆಮ್ ಇದ್ದರೆ ದೇ ಆಗುತ್ತೆ. ಇದು ಇನ್ನೊಂದು ಸಾರಿ ಇಟ್ಬಿಡ್ತೀನಿ, ಸ್ಕ್ರೀನ್ಶಾಟ್ ತೊಗೊಂಬಿಡಿ ನೀವು. ಟಿಪ್ಸ್ ಟು ರಿಮೆಂಬರ್, ಇದು ಬಯಾಟ್ ಮಾಡಲೇಬೇಕು. ಓಕೆನಾ? ಈಗ ನಾವು ಇಲ್ಲಿಗೆ ಬರೋಣ. ಇಲ್ಲಿ ನೋಡಿ, ರವಿ ಹೆಲ್ಪ್ಸ್ ಮೀ ಎ ಲಾಟ್, ಫುಲ್ ಸ್ಟಾಪ್. ಇದರಲ್ಲಿ ನಾವು ಏನು ಫಸ್ಟ್ ಹುಡುಕಬೇಕು ನಿಮ್ಗೆ ಹೇಳಿದ್ದೀನಿ. ಇಲ್ಲಿದೆ ನೋಡಿ, ಸಬ್ಜೆಕ್ಟ್ ಹುಡುಕಬೇಕು, ಆ್ಯಕ್ಷನ್ ವರ್ಬ್ ಹುಡುಕಬೇಕು, ಆಬ್ಜೆಕ್ಟ್ ಹುಡುಕಬೇಕು. ಮತ್ತೆ ಹಿಂಗೆ ಇಟ್ಟಿದ್ದೀನಿ, ಇದು ಇಂಪಾರ್ಟೆಂಟ್, ಸ್ಕ್ರೀನ್ಶಾಟ್ ತೊಗೊಂಬಿಡಿ. ಇದು ಸಬ್ಜೆಕ್ಟ್ ಯಾವುದಪ್ಪ ಈ ಕೊಟ್ಟ ವಾಕ್ಯದಲ್ಲಿ ಅಂದರೆ ರವಿ ತಾನೇ ಕರ್ತೃಪದ ಸಬ್ಜೆಕ್ಟು. ಆ್ಯಕ್ಷನ್ ವರ್ಬ್ ಯಾವುದು? ಹೆಲ್ಪ್ ಮಾಡೋದು, ಸಹಾಯ ಮಾಡುವ ಕೆಲಸ. ಆ್ಯಕ್ಷನ್ ಎ ವಿ ಅಂದರೆ ಆ್ಯಕ್ಷನ್ ವರ್ಬು. ಎಸ್ ಫಾರ್ಮಲ್ ಇದೆ ನೋಡಿ. ಹೆಲ್ಪು V1, ಹೆಲ್ಪ್ಸ್ V1 ಪ್ಲಸ್ ಎಸ್. ರವಿ ಸಹಾಯ ಮಾಡುತ್ತಾನೆ. ಪ್ರಶ್ನೆ ಯಾರಿಗೆ? ಹಿಂಗೆ ಹಾಕೋಬೇಕು. ಸಹಾಯ ಮಾಡುವುದು ಯಾರಿಗೆ? ನನಗೆ. ಇದು ಆಬ್ಜೆಕ್ಟ್. ಮೀ ಅಂದ್ರೇನು? ನನಗೆ ಅಥವಾ ನನ್ನನ್ನು, ಆಬ್ಜೆಕ್ಟ್. ಉಳಿದು ಬೇಡ ನಮಗೆ, ಎಲ್ಲ ಆಟಿಗೆ ಗೋಡೆ ಕಟ್ಬಿಡೋಣ. ನಮ್ಗೆ ಬೇಕಾಗಿರೋದೇನು? ಸಬ್ಜೆಕ್ಟು, ಆ್ಯಕ್ಷನ್ ವರ್ಬು, ಆಬ್ಜೆಕ್ಟ್.
ಪುನಃ ತೋರಿಸ್ತೀನಿ. ಏನು ನೋಡಿ, ಸಬ್ಜೆಕ್ಟು, ಆ್ಯಕ್ಷನ್ ವರ್ಬು, ಆಬ್ಜೆಕ್ಟು. ಆಯಿತಾ? ಇದಾಯಿತು. ಈಗ ಈ ಪಕ್ಕದ ಸೆಂಟೆನ್ಸ್ ನೋಡೋಣ. ಮೈ ಪೇರೆಂಟ್ಸ್ ಹೆಲ್ಪ್ ಮೀ ಎ ಲಾಟ್. ನನ್ನ ಪೋಷಕರು ಸಬ್ಜೆಕ್ಟ್ ಆಗುತ್ತೆ. ಬರೀ ನನ್ನ ಅಲ್ಲ, ನನ್ನ ಯಾರು ಪೋಷಕರು ಸೇರಿದ್ರೆ ಸಬ್ಜೆಕ್ಟು. ಹೆಲ್ಪ್ ಆ್ಯಕ್ಷನ್ ವರ್ಬು V1. ನೋಡಿ, ಇದು V1, ಇದು V1 ಪ್ಲಸ್ ಎಸ್. ಹಿಂಗಿರಲಿ ವರ್ಬು ಈ ಫಾರ್ಮುಲಾಗೆ ಜ್ಞಾಪಿಸ್ಕೋಬೇಕು. ಫಾರ್ಮುಲಾ 1 ಇದು. ಯಾವಾಗ ಆ್ಯಕ್ಷನ್ ವರ್ಬು V1 ಪ್ಲಸ್ ಎಸ್ ಅಲ್ಲ ಇರಲಿ V1. ಅದಕ್ಕೆ ಆ್ಯಕ್ಷನ್ ವರ್ಬ್ಸ್ ಓದಿ ದಯವಿಟ್ಟು ನೋಡಿ. ಮೈ ಪೇರೆಂಟ್ಸ್ ಹೆಲ್ಪ್ ಮೀ ಎ ಲಾಟ್. ಮೀ ಅನ್ನೋದು ಸಹಾಯ ಮಾಡುವುದು ಯಾರಿಗೆ? ನನಗೆ ಆಗುತ್ತೆ, ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇನ್ ಸೆಂಟೆನ್ಸಸ್ 1 and 2 ದ ಆ್ಯಕ್ಷನ್ ವರ್ಬ್ ಈಸ್ V1 ಪ್ಲಸ್ ಎಸ್. ಫಸ್ಟ್ ಯಾಕೆ ಬರದೆ ಅಂದರೆ ಇದು V1 ಪ್ಲಸ್ ಎಸ್ ಮೊದಲನೇ ವಾಕ್ಯ. ಮೊದಲನೇ ವಾಕ್ಯದಲ್ಲಿ, ಎರಡನೇ ವಾಕ್ಯದಲ್ಲಿ V1 ಇದೆ. ಸೊ ಆದುದರಿಂದ ವಿ ಶುಡ್ ಯೂಸ್ ದಿ ಅಬೌವ್ ಫಾರ್ಮುಲಾ. ಈ ಫಾರ್ಮುಲಾ ಬಳಸಬೇಕು. ಫಾರ್ಮುಲಾ ಟು ಚೇಂಜ್ 1 and 2 ಇಂಟು ಪ್ಯಾಸಿವ್ ವಾಯ್ಸ್. ಅರ್ಥ ಆಗ್ತಾ ಇದೆ? ಈ ಫಾರ್ಮುಲಾ ಬಳಸಿ. ಯಾಕೆ? ಆ್ಯಕ್ಷನ್ ವರ್ಬು V1 ಅಥವಾ V1 ಪ್ಲಸ್ ಎಸ್ ಅಲ್ಲಿ V1 ಅಥವಾ V1 ಪ್ಲಸ್ ಅಲ್ಲಿದ್ದರೆ ಎಸ್ ಅಲ್ಲಿದ್ದರೆ ಇದೇ ಫಾರ್ಮುಲಾ. ಅಂದರೆ ಆ್ಯಮ್ ಈಸ್ ಆರ್ ಜ್ಞಾಪಿಸ್ಕೊಳ್ಳಿ. ಇದೆಲ್ಲ ಕಾಮನ್ ಬರುತ್ತೆ. ಆ್ಯಮ್ ಈಸ್ ಆರ್ ಚೆನ್ನಾಗಿ ಜ್ಞಾಪಿಸ್ಕೊಳ್ಳಿ. V1 ಪ್ಲಸ್ ಎಸ್ ಅಲ್ಲಿ ಇದ್ಬಿಟ್ರೆ ಆ್ಯಮ್ ಈಸ್ ಆರ್ ತಲೆಗೆ ಬರಬೇಕು. ಅರ್ಥ ಆಗ್ತಾ ಇದೆಯಾ? ಈಗ ಆನ್ಸರ್ ಹೆಂಗೆ ಮಾಡಬೇಕಪ್ಪ ಅಂದರೆ ನೋಡಿ, ಸೂತ್ರ ಈಗ ನೋಡಿ, ಇಲ್ಲೇನು ಸೂತ್ರ ಇದೆ? ಫಸ್ಟ್ ಏನು ಬರಬೇಕಪ್ಪ? ಆಬ್ಜೆಕ್ಟ್ ಬರಬೇಕು ಅಲ್ವಾ? ಆಬ್ಜೆಕ್ಟ್ ಯಾವುದು ಈಗ? ಒಂದು ನಿಮಿಷ.